ಓಂ ಶಾಂತಿ. ಡೇಟ್ ಆಗಿದೆ 16/2/1986. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಗೋಲ್ಡನ್ जुबली का गोल्डन संकल्प. गोल्डन जुबलिया गोल्डन संकल्प. भाग्य विधाता बाप अपने भाग्यवान बच्चों प्रति बोले. ಭಾಗ್ಯ ವಿಧಾತ ತಂದೆ ತಮ್ಮ ಭಾಗ್ಯವಾನ್ ಮಕ್ಕಳ ಪ್ರತಿಯಾಗಿ ಹೇಳ್ತಿದ್ದಾರೆ ಬಾಬಾ. आज भाग्य विधाता बाप अपने चारों ओर के पद्मा पदम भाग्यवान बच्चों को देख रहे हैं. ಇಂದು ಭಾಗ್ಯವನ್ನು ಕೊಡ್ತಕ್ಕಂಥ ತಂದೆ ತಮ್ಮ ನಾಲ್ಕು ಕಡೆಯ ಪದಂ ಭಾಗ್ಯವಾನ್ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ರು. हर एक बच्चे के मस्तक पर भाग्य का चमकता हुआ सितारा देख हर्षित हो रहे हैं. ಪ್ರತಿಯೊಬ್ಬ ಮಕ್ಕಳ ಮಸ್ತಕದಲ್ಲಿ ಭಾಗ್ಯ ಹೊಳಿತಕ್ಕಂಥ ನಕ್ಷತ್ರವನ್ನು ಬಾಬಾ ನೋಡಿ ಖುಷಿ ಪಡ್ತಾ ಇದ್ರು. सारे कल्प में ऐसा कोई बाप हो नहीं सकता जिसके इतने सभी बच्चे भाग्यवान हो. ಇಡೀ ಕಲ್ಪದಲ್ಲಿ ಇಂಥ ತಂದೆ ಇಲ್ಲ. ಆ ತಂದೆಯ ಎಲ್ಲ ಮಕ್ಕಳು ಭಾಗ್ಯವಾನ್. नंबरवार भाग्यवान होते हुए भी दुनिया के आजकल के श्रेष्ठ भाग्य के आगे लास्ट नंबर भाग्यवान बच्चा भी अति श्रेष्ठ है. ಬಾಬಾ ಹೇಳ್ತಾರೆ, ನಂಬರ್ವಾರ್ ಭಾಗ್ಯವಂತ ಮಕ್ಕಳು ಇದ್ದರೂ ಕೂಡ ಜಗತ್ತಿನ ಎದುರುಗಡೆ ಶ್ರೇಷ್ಠ ಭಾಗ್ಯದ ಬಾಬಾ ಹೇಳ್ತಾರೆ ಆಜ್ಕಲ್ಗೆ ಶ್ರೇಷ್ಠ ಭಾಗ್ಯಕ್ಕೆ ಆಗಿ. ಇವತ್ತೇನೋ ಅವ್ರು ಹೊರಗಡೆ ಭಾಳ ಶ್ರೇಷ್ಠ ಅಂದ್ಕೊಂಡಿದ್ದಾರಲ್ಲ, ಅವ್ರ ಎದುರುಗಡೆ ಲಾಸ್ಟ್ ನಂಬರ್ ಮಕ್ಕಳೂ ಕೂಡ ಶ್ರೇಷ್ಠ ಮಕ್ಕಳು, ಭಾಗ್ಯವಾನ್ ಮಕ್ಕಳು ಅಂತ ಬಾಬಾ ಹೇಳ್ತಾರೆ. ಭಲೆ ಸದ್ಯಕ್ಕೆ ನೋಡೋಕೆ ಏನು ಅನ್ನಿಸ್ಬೋದು, ಎಲ್ಲರ ಎದುರುಗಡೆ ನಾವು ಭಾಳ ಅವರು ಎಲ್ಲ ಶ್ರೇಷ್ಠ ಕೋಟ್ಯಾಧೀಶರು, ಆಮೇಲೆ ವಿದ್ಯೆನಲ್ಲಿನೂ ಭಾಳ ಶ್ರೇಷ್ಠ ಅಂತಿದ್ದಾರಲ್ಲ, ಅವ್ರ ಎದುರುಗಡೆ ನಾವು ಈ ಸದ್ಯಕ್ಕೆ ಭಾಳ ಕಮ್ಮಿ ಅನ್ನಿಸ್ಬೋದು. ಆದರೆ ಬಾಬಾನ ದೃಷ್ಟಿನಲ್ಲಿ ನಾವು ಭಾಳ ಅತಿ ಶ್ರೇಷ್ಠ ಭಾಗ್ಯವಂತ ಮಕ್ಕಳು. ಲಾಸ್ಟ್ ನಂಬರ್ ಮಗುನು ಕೂಡ ಶ್ರೇಷ್ಠ ಮಗುನೇ ಅಂತ ಬಾಬಾ ಹೇಳ್ತಾರೆ. इसलिए बेहद के बाप दादा को सभी बच्चों के भाग्य पर नाज है. ಆದ್ದರಿಂದ ಬೇಹದಿನ ತಂದೆಗೆ ಎಲ್ಲ ಮಕ್ಕಳ ಭಾಗ್ಯದ ಮೇಲೆ ಗರ್ವ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಪ್ ದಾದಾ ಭೀ ಸದಾ ವಾಹ ಮೇರೆ ಭಾಗ್ಯವಾನ್ ಬಚ್ಚೆ, ವಾಹ ಏಕ್ ಲಗನ್ ಮೇ ಮಗನ್ ರಹನೆ ವಾಲೆ ಬಚ್ಚೆ, ಯಹಿ ಗೀತ್ ಗಾತೆ ರಹತೆ ಹೇ. ಬಾಬಾ ಮಕ್ಕಳ ಹಾಡು ಹೇಳ್ತಾರೆ. ಹೊರಗಡೆ ಜಗತ್ತಿನಲ್ಲಿ ಮಕ್ಕಳು ಭಗವಂತನ ಗಾಯನ ಮಾಡಿದರೆ, ಇಲ್ಲಿ ಶಿವಬಾಬಾ ಮಕ್ಕಳ ಗಾಯನ ಮಾಡ್ತಾರೆ. ಏನು ಅಂತ, ವಾಹ ಮೇರೆ ಭಾಗ್ಯವಾನ್ ಬಚ್ಚೆ, ವಾಹನನ್ನ ಭಾಗ್ಯವಂತ ಮಕ್ಕಳೇ, ಒಬ್ಬ ಲಗನ್ನಲ್ಲಿ ಮಗನ ಆಗಿರುವಂತಹ ಮಕ್ಕಳೇ ಈ ಗೀತೆಯನ್ನು ಬಾಬಾ ಹಾಡ್ತಾರೆ. ಬಾಪ್ ದಾದಾ आज विशेष सर्व बच्चों के स्नेह और साहस दोनों विशेषताओं की मुबारक देने आए हैं. ಇಂದು ಬಾಪ್ ದಾದಾ ವಿಶೇಷವಾಗಿ ಸರ್ವ ಮಕ್ಕಳ ಸ್ನೇಹ ಮತ್ತು ಸಾಹಸವನ್ನು ನೋಡಿ ಆ ವಿಶೇಷತೆಯನ್ನು ಗುರುತಿಸಿ ಬಾಬಾ ಏನು ಮಾಡ್ತಿದ್ದಾರೆ, ಶುಭಾಶಯ ಹೇಳಕ್ಕೆ ಬಂದಿದ್ದಾರೆ. ಹರೇಕ್ನೇ ಯಥಾ ಯೋಗ್ಯ ಸ್ನೇಹ ಕಾ ರಿಟರ್ನ್ ಸೇವಾ ಮೇ ದಿಖಾಯ. ಪ್ರತಿಯೊಬ್ಬರೂ ಯೋಗ್ಯ ಸ್ನೇಹದಲ್ಲಿ ರಿಟರ್ನ್ ಸೇವೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. एक लगन से एक बाप को प्रत्यक्ष करने की ಹಿಮ್ಮತ್ ಪ್ರತ್ಯಕ್ಷ ರೂಪ ಮೇ ದಿಖಾಯಿ. ಬಾಬಾ ಹೇಳ್ತಾರೆ, ಒಬ್ಬ ತಂದೆಯ ಪ್ರತ್ಯಕ್ಷ ಮಾಡುವುದರಲ್ಲಿ ಧೈರ್ಯವನ್ನು ಪ್ರತ್ಯಕ್ಷ ರೂಪದಲ್ಲಿ ತೋರಿಸಿದ್ದಾರೆ ನನ್ನ ಮಕ್ಕಳು ಅಂತಾರೆ ಬಾಬಾ. ಅಪನ ಅಪನ ಕಾರ್ಯ ಉಮಂಗ್ ಉತ್ಸಾಹ ಸೇ ಸಂಪನ್ನ ಕಿಯ. ತಮ್ಮ ತಮ್ಮ ಕಾರ್ಯಗಳನ್ನು ಉಮಂಗ್ ಉತ್ಸಾಹದಿಂದ ಸಂಪನ್ನ ಮಾಡಿದ್ದೀರಾ. ಯಹ ಕಾರ್ಯಕ್ಕೆ ಖುಷಿ ಕಿ ಮುಬಾರಕ್ ಬಾಪ್ ದಾದಾ ದೇ ರಹೆ ಹೇ. ಈ ಕಾರ್ಯದ ಖುಷಿಯನ್ನು ಬಾಬಾ ಮಕ್ಕಳಿಗೆ ಶುಭಾಶಯ ಹೇಳ್ತಿದ್ದಾರೆ. देश विदेश के सम्मुख आने वाले व दूर बैठे भी अपने दिल के श्रेष्ठ संकल्प द्वारा
व सेवा द्वारा सहयोगी बने हैं तो सभी बच्चों को बाप दादा सदा सफलता भव, सदा हर कार्य में संपन्न भव, सदा प्रत्यक्ष प्रमाण भव का वरदान दे रहे हैं. ಬಾಬಾ ಹೇಳ್ತಾರೆ, ದೇಶ ವಿದೇಶದಲ್ಲಿ ಇರಲಿ, ಎದುರುಗಡೆ ಇರಲಿ, ದೂರ ಇರಲಿ, ಎಲ್ಲೇ ಕೂತ್ಕೊಳ್ಳಿ, ಮಕ್ಕಳೇ ನೀವು ಏನು ಮಾಡಿದ್ದೀರಾ? ಸಹಯೋಗ ಕೊಟ್ಟಿದ್ದೀರಾ. ಹೇಗೆ ಸಹಯೋಗ ಕೊಟ್ಟಿದ್ದೀರಾ? ಶ್ರೇಷ್ಠ ಸಂಕಲ್ಪದ ಮುಖಾಂತರ ಸಹಯೋಗ ಕೊಟ್ಟಿದ್ದೀರಿ, ಸೇವೆಯ ಮುಖಾಂತರ ಸಹಯೋಗಿ ಆಗಿದ್ದೀರಿ. ಎಲ್ಲ ಮಕ್ಕಳಿಗೂ ಬಾಪ್ ದಾದಾ ಏನು ಮಾಡ್ತಾರೆ? ವರದಾನ ಕೊಡ್ತಾರೆ. ಏನೇನು ವರದಾನ ಕೊಟ್ಟಿದ್ದಾರೆ ಬಾಬಾ? ಯಾವಾಗಲೂ ಸಫಲತೆ ಇರಿ ಮಕ್ಕಳೇ, ಸದಾ ಪ್ರತಿಯೊಂದು ಕಾರ್ಯದಲ್ಲಿ ನೀವು ಸಂಪನ್ನ ಆಗಿ, ಯಾವಾಗಲೂ ಪ್ರತ್ಯಕ್ಷ ಪ್ರಮಾಣ ಭವ वरदान दे ಕೊಡ್ತಿದ್ದಾರೆ. सभी स्वपरिवर्तन की सेवा में और भी आगे बढ़ने की शुभ उमंग उत्साह की प्रतिज्ञाएं बाप दादा ने सुनी. ಎಲ್ಲ ಮಕ್ಕಳು ಸ್ವಪರಿವರ್ತನೆಗೆ, ಸೇವೆಯಲ್ಲಿ ಮತ್ತು ಮುಂದೆ ಹೋಗುವಂತಹ ಶುಭ ಉಮಂಗ ಉತ್ಸಾಹದ ಪ್ರತಿಜ್ಞೆಯನ್ನು ಬಾಬಾ ಕೇಳ್ತಾ ಇದ್ರು. ಎಲ್ಲ ಮಕ್ಕಳು ಪ್ರತಿಜ್ಞೆಯನ್ನು ಮಾಡಿದರು, ಅದನ್ನು ಬಾಬಾ ಕೇಳಿದರು. सुनाया था ना कि बाप दादा के पास आपकी साकार दुनिया से न्यारी शक्तिशाली टीवी है. ಬಾಬಾ ಹೇಳಿದಾರಲ್ಲ, ಬಾಬಾರ ಹತ್ರ ಏನಿದೆ? ಸಾಕಾರ ದುನಿಯಾದಿಂದ ನ್ಯಾರಿ ಶಕ್ತಿಶಾಲಿ ಒಂದು ಟಿ ವಿ ಇದೆ ಬಾಬಾರ ಹತ್ರ. ಆ ಟಿ ವಿನಲ್ಲಿ ಎಲ್ಲ ಮಕ್ಕಳು ಏನೇನು ಮಾಡ್ತಿದ್ದಾರೋ ಬಾಬಾಗೆ ಕಾಣಿಸ್ತದೆ. ಆಪ್ ಸಿರ್ಫ್ ಶರೀರಕ್ಕೆ ಆ್ಯಕ್ಟ್ಕೋ ದೇಖ್ ಸಕ್ತೆ ಹೋ. ನಿಮ್ಮ ಟಿ ವಿನಲ್ಲಿ ನೀವು ದೇಹದ ಆ್ಯಕ್ಟಿಂಗನ್ನು ನೋಡ್ತೀರಾ. ಬಾಪ್ ದಾದಾ ಮನ್ ಕೆ ಸಂಕಲ್ಪಕೋ ಭೀ ದೇಖ್ ಸಕ್ತೆ ಹೇ. ಬಾಬಾನ ಹತ್ರ ಏನು ಟಿ ವಿ ಇದೆಯೋ ಅಲ್ಲಿ ಮನಸ್ಸಿನ ಸಂಕಲ್ಪವನ್ನು ಬಾಬಾ ನೋಡ್ತಾರೆ. ಜೋ ಭೀ ಹರ್ ಏಕ್ ನೇ ಪಾಠ ಬಜಾಯಾ ವ ಸಬ್ ಸಂಕಲ್ಪ ಸಹಿತ ಮನ್ ಕಿ ಗತಿವಿಧಿ और ತನ್ ಕಿ ಗತಿವಿಧಿ ದೋನೋ ಹಿ ದೇಖಿ ಸುನಿ. ಬಾಬಾ ಹೇಳ್ತಾರೆ, ಇಲ್ಲೊಂದು ಟಿ ವಿ ಇದೆ ನನ್ನ ಹತ್ರ. ಆ ಟಿ ವಿನಲ್ಲಿ ನಿಮ್ಮ ಮನಸ್ಸಿನ ಗತಿವಿಧಿನೂ, ನೀವು ಆ್ಯಕ್ಟ್ ಮಾಡೋತಕ್ಕಂಥ ಗತಿವಿಧಿನೂ ನಾನು ಎಲ್ಲನೂ ನೋಡ್ತೀನಿ. ಕೇಳಿದ್ರಾ ಅಂತ ಕೇಳ್ತಾರೆ ಬಾಬಾ. ಕ್ಯಾ ದೇಖಾ ಹೋಗಾ? ಬಾಬಾ ಏನೇನು ನೋಡಿರ್ಬೋದು? आज तो मुबारक देने आए हैं इसलिए और बातें आज नहीं सुनाएंगे. ಬಾಬಾ ಹೇಳ್ತಾರೆ, ನೀವೇನೇನು ಮಾಡಿರಿ ಅನ್ನೋದು ನಾ ಈಗ ಹೇಳೋದಿಲ್ಲ. ಈಗ ಶುಭಾಶಯ ಹೇಳಕ್ಕೆ ಬಂದಿದ್ದೀನಿ, ಅಷ್ಟೇ ಹೇಳ್ತೀನಿ. ಮತ್ತಿನ್ನೊಂದು ಸಲ ಅದು ಹೇಳ್ತೀನಿ ನಿಮಗೆ. बाप दादा और साथ में सभी आपके सेवा के साथी बच्चों ने एक बात पर बहुत खुशी की तालियां बजाई. ಬಾಪ್ ದಾದಾ ಮತ್ತು ಜೊತೆಯಲ್ಲಿ ತಮ್ಮ ಸೇವಾಕ್ಕೆ ಸಾಥಿ, ಸೇವೆಯ ಜೊತೆಗೆ ಬಚ್ಚೋನೆ ಏಕ್ ಬಾತ್ ಪರ್ ಬಹುತ್ ಖುಷಿ ಕಿ. ಮಕ್ಕಳು ಒಂದು ಮಾತಿನ ಮೇಲೆ ಭಾಳ ಖುಷಿಯಾಗಿದ್ದರು, ಚಪ್ಪಾಳೆನೂ ಹಾಕಿದರು. ಹಾತ್ ಕಿ ತಾಲಿಯಾ ನಹಿ, ನಿಮ್ಮ ಸ್ಥೂಲ ಕೈಗಳ ಚಪ್ಪಾಳೆ ಎಲ್ಲ. ಖುಷಿ ಕಿ ತಾಲಿಯಾ ಬಜಾಯಿ. ನೀವು ಮಕ್ಕಳು ಎಲ್ಲರೂ ಏನಿದ್ರಿ ಈ ಕಾರ್ಯ ಮಾಡುವಾಗ ಬಹಳಷ್ಟು ಖುಷಿನಲ್ಲಿ ಇದ್ರಿ ಅಂತ ಹೇಳ್ತಾರೆ ಬಾಬಾ. ಖುಷಿ ತಾಲಿಯಾ. सारे संगठन में सेवा द्वारा अभी अभी बाप को प्रत्यक्ष कर ले, अभी अभी विश्व में आवाज़ फैल जाए. यह एक उमंग और उत्साह का संकल्प सभी में एक था. ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳಲ್ಲಿ ಈ ಖುಷಿ ಇತ್ತು. ಏನು ಅಂತಂದರೆ, ಈ ಸೇವೆಯ ಮುಖಾಂತರ ಹೀಗೆ ತಂದೆಯ ಪ್ರತ್ಯಕ್ಷ ಆಗಿಬಿಡಬೇಕು, ವಿಶ್ವದಲ್ಲಿ ಇದು ಆವಾಜ್ ಹರಡಬೇಕು, ಶಬ್ದ ಹೋಗಬೇಕು, ಸಂದೇಶ ಹೋಗಬೇಕು. ಈ ಒಂದು ಉಮಂಗ ಉತ್ಸಾಹ ಎಲ್ಲ ಮಕ್ಕಳಲ್ಲಿ ಈ ಸಂಕಲ್ಪ ಒಂದೇ ಆಗಿತ್ತು ಅಂತ ಹೇಳ್ತಾರೆ ಬಾಬಾ. ಇದನ್ನು ನಾನು ನೋಡಿದೆ. चाहे भाषण करने वाले, चाहे सुनने वाले, चाहे कोई भी स्थूल कार्य करने वाले, सभी में यह संकल्प खुशी के रूप में अच्छा रहा. ಬಾಬಾ ಹೇಳ್ತಾರೆ, ಯಾರೋ ಭಾಷಣ ಮಾಡ್ತಿರ್ಬೋದು, ಯಾರೋ ಕೇಳ್ತಿರ್ಬೋದು, ಯಾರೋ ಏನೋ ಸ್ಥೂಲ ಕಾರ್ಯ ಮಾಡ್ತಿರ್ಬೋದು, ಆದರೆ ಎಲ್ಲ ಮಕ್ಕಳಲ್ಲಿ ಇದೇ ಸಂಕಲ್ಪದ ಖುಷಿ ಇತ್ತು. ಏನೋ ತಂದೆಯ ಪ್ರತ್ಯಕ್ಷಾತ ಆಗ್ಬಿಡಬೇಕು. इसलिए चारों ओर खुशी की रौनक प्रत्यक्ष करने का उमंग वातावरण को खुशी की लहर में लाने वाला रहा.
ಅದಕ್ಕೆ ಬಾಬಾ ಹೇಳ್ತಾರೆ, ನಾಲ್ಕು ಕಡೆಗೆ ಎಲ್ಲ ಮಕ್ಕಳ ಖುಷಿಯ ಒಂದು ರೌನಕ್ಕೇನಿತ್ತು, ಪ್ರತ್ಯಕ್ಷ ಮಾಡ್ತಕ್ಕಂಥ ಉಮ್ಮಂಗ ವಾತಾವರಣ, ಖುಷಿಯ ಅಲೆಗಳಲ್ಲಿ ಎಲ್ಲರೂ ಇದ್ದರು ಅಂತ ಹೇಳ್ತಾರೆ ಬಾಬಾ. मेजॉरिटी खुशी और निस्वार्थ स्नेह यह अनुभव का प्रसाद ले गए. ಬಾಬಾ ಹೇಳ್ತಾರೆ, ಭಾಳ ಹೆಚ್ಚಾಗಿ ಎಲ್ಲರೂ ಖುಷಿ ಮತ್ತು ನಿಸ್ವಾರ್ಥ ಸ್ನೇಹದ ಅನುಭವವನ್ನು ಪ್ರಸಾದ ರೂಪದಲ್ಲಿ ತಗೊಂಡು ಹೋದರು. इसलिए बाप दादा भी बच्चों की खुशी में खुश हो रहे थे. ಅದರಿಂದ ಬಾಪ್ ದಾದಾನೂ ಕೂಡ ಮಕ್ಕಳ ಖುಷಿನಲ್ಲಿ ಅವರು ಕೂಡ ಖುಷಿಯಾಗಿದ್ದರು. ಸಮझा, ತಿಳಿತಾ? ಗೋಲ್ಡನ್ ಜುಬ್ಲಿ ಭೀ ಮನಾಲಿನ, ಗೋಲ್ಡನ್ ಜುಬ್ಲಿ ಅಂತ ಆಚರಣೆ ಮಾಡಿದ್ರಿ. ಅಭಿ ಆಗೆ ಕ್ಯಾ ಮನಾಯಂಗೆ, ಇನ್ನು ಮುಂದೆ ಏನು ಮಾಡೋರು? ಡೈಮಂಡ್ ಜುಬ್ಲಿ ಯಹಾ ಹಿ ಮನಾಯಂಗೆ ಯಾ ಅಪನೆ ರಾಜ್ಯ ಮೇ ಮನಾಯಂಗೆ. ಮುಂದಿನ ಜುಬ್ಲಿ ಇಲ್ಲಿ ಮಾಡ್ತೀರೋ ಅಥವಾ ನಿಮ್ಮ ರಾಜ್ಯದಲ್ಲಿ ಮಾಡ್ತೀರೋ? ಗೋಲ್ಡನ್ ಜುಬ್ಲಿ ಕಿಸ್ ಲಿಯೇ ಮನಾಯಿ, ಗೋಲ್ಡನ್ ಜುಬ್ಲಿ ಯಾಕೆ ಆಚರಣೆ ಮಾಡಿದ್ರಿ? ಗೋಲ್ಡನ್ ದುನಿಯಾ ಲಾನೆ ಕೆ ಲಿಯೇ ಮನಾಯಿ, ಬಂಗಾರದ ಯುಗ ತಗೊಂಡು ಬರೋ ಸಲುವಾಗಿ ಬಂಗಾರದ ಸ್ವರ್ಣದ ಫಂಕ್ಷನ್ ಮಾಡಿದ್ರಲ್ಲ. ಇಸ್ ಗೋಲ್ಡನ್ ಜುಬ್ಲಿ ಸೆ ಕ್ಯಾ ಶ್ರೇಷ್ಠ ಗೋಲ್ಡನ್ ಸಂಕಲ್ಪ ಕಿಯಾ, ಈ ಗೋಲ್ಡನ್ ಜುಬ್ಲಿಯಿಂದ ಯಾವ ಶ್ರೇಷ್ಠ ಬಂಗಾರದ ಸಂಕಲ್ಪ ಮಾಡಿದಿರಿ? ದೂಸರೋಂಕೋ ತೋ ಗೋಲ್ಡನ್ ಥಾಟ್ಸ್ ಬಹುತ್ ಸುನಾಯ್, ಬೇರೆಯವರಿಗಂತೂ ಒಳ್ಳೊಳ್ಳೆ ಶಬ್ದಗಳನ್ನು ನೀವು ಕೇಳಿಸಿದ್ರಿ, ವಿಚಾರಗಳನ್ನು ಹಂಚ್ಕೊಂಡ್ರಿ. ಅಚ್ಚೆ ಸುನಾಯ್, ಒಳ್ಳೊಳ್ಳೆದನ್ನು ಹೇಳಿದ್ರಿ. ಅಪನೇ ಪ್ರತಿ ಕೌನ್ಸಾ ವಿಶೇಷ ಸುನಹರಿ ಸಂಕಲ್ಪ ಕಿಯಾ, ಬಾಬನ ಪ್ರತಿಯಾಗಿ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಸತ್ಯುಗ ಬರಬೇಕು, ನಾವೆಲ್ಲ ಹಿಂಗೆಲ್ಲ ಹೇಳಿದ್ರಿ. ಆದರೆ ವೈಯಕ್ತಿಕವಾಗಿ ನಿಮ್ಮ ಪ್ರತಿ ಏನು ಒಂದು ಗೋಲ್ಡನ್ ಸಂಕಲ್ಪ ಮಾಡಿದ್ದೀರಾ? ಜೋ ಪೂರಾ ವರ್ಷ ಹರ್ ಸಂಕಲ್ಪ ಹರ್ ಘಡಿ ಗೋಲ್ಡನ್ ಹೋ, ಇಡೀ ವರ್ಷ ಪ್ರತಿಯೊಂದು ಸಂಕಲ್ಪ ಏನಿರಬೇಕು, ಪ್ರತಿ ಘಳಿಗೆನಲ್ಲಿ ಗೋಲ್ಡನ್ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಲೋಗ್ ತೋ ಸಿರ್ಫ್ ಗೋಲ್ಡನ್ ಮಾರ್ನಿಂಗ್ ಯಾ ಗೋಲ್ಡನ್ ನೈಟ್ ಕಹ ದೇತೆ ಹೇ, ಹೊರಗಡೆ ಗೋಲ್ಡನ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತ ಹೇಳ್ತಾರೆ. ಗೋಲ್ಡನ್ ಈವ್ನಿಂಗ್ कहते हैं या गोल्डन इवनिंग कहते हैं, लेकिन आप सर्वश्रेष्ठ आत्माओं की हर सेकेंड ಗೋಲ್ಡನ್ ಹೋ. ಬಾಬಾ ಹೇಳ್ತಾರೆ, ಹೊರಗಡೆ ಮುಂಜಾನೆ ಅಷ್ಟು ಗುಡ್ ಮಾರ್ನಿಂಗ್, ರಾತ್ರಿ ಅಷ್ಟು ಗುಡ್ ನೈಟ್, ಭಾಳದ್ರೆ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್ ಅಷ್ಟೇ ಬಿಡ್ತಾರೆ. ಆದರೆ ಮಕ್ಕಳೇ, ನಿಮಗೆ ಪ್ರತಿ ಸೆಕೆಂಡ್ನು ಏನಾಗಿದೆ? ಗೋಲ್ಡನ್ ಆಗಿದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, हर सेकेंड आपके दोनों नयनों में गोल्डन दुनिया और गोल्डन लाइट का स्वीट होम हो. ಪ್ರತಿ ಸೆಕೆಂಡ್ನಲ್ಲಿ ತಮ್ಮ ಎರಡೂ ಕಣ್ಣುಗಳಲ್ಲಿ ಬಂಗಾರದ ಜಗತ್ತು, ಬಂಗಾರ ಯುಗ, ಬಂಗಾರದ ಪ್ರಕಾಶ, ಸ್ವೀಟ್ ಹೋಮ್ ಇರಬೇಕು ಅಂತಾರೆ ಬಾಬಾ. ಏನಿರಬೇಕು? ಒಂದು ಸತ್ಯುಗ ಇರಬೇಕು, ಒಂದು ಪರಂಧಾಮ ಇರಬೇಕು ಎರಡೂ ಕಣ್ಣುಗಳಲ್ಲಿ. ವಹ ಗೋಲ್ಡನ್ ಲೈಟ್ ಹೇ, ವಹ ಗೋಲ್ಡನ್ ದುನಿಯಾ ಹೇ. ಬಾಬಾ ಹೇಳ್ತಾರೆ, ಅದು ಬಂಗಾರದ ಪ್ರಕಾಶ ಪರಂಧಾಮ, ಸತ್ಯುಗ ಅಂದರೆ ಬಂಗಾರದ ಜಗತ್ತು. ಐಸೆ ಹಿ ಅನುಭವ ಹೋ, ಯಾದ್ ಹೇನ? ಈ ಥರ ಅನುಭವ ಆಗಬೇಕು. ನೆನಪಿದೆಯಲ್ಲ, ಶುರು ಮೇ ಏಕ್ ಚಿತ್ರ ಬನಾತೆ ಥೇ, ಶುರುವಿನಲ್ಲಿ ಒಂದು ಚಿತ್ರ ಮಾಡ್ತಿದ್ರು. ಏಕ್ ಆಂಖ ಮೇ ಮುಕ್ತಿ, ದೂಸರಿ ಆಂಖ ಮೇ ಜೀವನ್ ಮುಕ್ತಿ. ಒಂದು ಕಣ್ಣಿನಲ್ಲಿ ಮುಕ್ತಿ, ಇನ್ನೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿ. ಅಂದರೆ ಒಂದು ಕಣ್ಣಿನಲ್ಲಿ ಪರಂಧಾಮ, ಇನ್ನೊಂದು ಕಣ್ಣಲ್ಲಿ ಸತ್ಯುಗ. ಯಹ ಅನುಭವ ಕರಾನ ಯಹಿ ಗೋಲ್ಡನ್ ಜುಬ್ಲಿ ಕಾ ಗೋಲ್ಡನ್ ಸಂಕಲ್ಪ ಹೈ. ಪ್ರತಿ ಕ್ಷಣನೂ ನಮಗೇನಿರಬೇಕು? ನಾನು ಪರಂಧಾಮಕ್ಕೆ ಹೋಗೋದದ, ಅಲ್ಲಿದಿಂದ ಸತ್ಯುಗಕ್ಕೆ ಹೋಗೋದದ, ಈ ಸಂಕಲ್ಪ ಇರಬೇಕು. ಐಸಾ ಸಂಕಲ್ಪ ಸಭಿನೇ ಕಿಯಾ ಯಾ ಸಿರ್ಫ್ ದೃಶ್ಯ ದೇಖ್ ಕರ್ ಖುಷ್ ಹೋತೆ ರಹೇ. ಈ ಸಂಕಲ್ಪ ಎಲ್ಲರೂ ಮಾಡ್ತಿದ್ದೀರೋ ಅಥವಾ ಸುಮ್ಮನೆ ನೋಡ್ತಾ ನೋಡ್ತಾ ಖುಷಿ ಆಗ್ತಿರೋ? ಬಾಬಾ ಹೇಳ್ತಾರೆ, ಗೋಲ್ಡನ್ जुबली इस श्रेष्ठ कार्य की है, कार्य के निमित्त आप सभी भी कार्य के साथी हो. ಬಾಬಾ ಹೇಳ್ತಾರೆ, ಗೋಲ್ಡನ್ ಜುಬ್ಲಿ ಈ ಶ್ರೇಷ್ಠ ಕಾರ್ಯದ ಸಲುವಾಗಿ ಆಗಿರುವಂಥದ್ದು. ಕಾರ್ಯದ ನಿಮಿತ್ತ ಆಪ್ ಸಭಿ, ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಸಾಥಿಯಾಗಿದ್ರಿ. ಸಿರ್ಫ್ ಸಾಥಿ ಹೋ, ದೇಖ್ನೆ ವಾಲೆ ನಹಿ, ಸಾಥಿ ಹೋ. ಬಾಬಾ ಹೇಳ್ತಾರೆ,
ಬರೀ ನೀವು ನೋಡುವಂಥವ್ರಲ್ಲ, ಅದಕ್ಕೆ ಸಹಯೋಗ ಕೊಡುವಂಥವ್ರು, ಸಾಥಿಯಾಗಿದ್ದೀರಾ. विश्वविद्यालय की गोल्डन जुबली है, चाहे एक दिन का भी विद्यार्थी हो उसकी भी ಗೋಲ್ಡನ್ ಜುಬ್ಲಿ है. ಬಾಬಾ ಹೇಳ್ತಾರೆ, ಹೊರಗಡೆ ಯೂನಿವರ್ಸಿಟಿ ಇರ್ತಾವಲ್ಲ ಅಲ್ಲಿನ ಗೋಲ್ಡನ್ ಜುಬ್ಲಿ ಮಾಡ್ತಾರೆ. ಆ ವಿದ್ಯಾರ್ಥಿಯಲ್ಲಿ ಒಂದೇ ದಿನ ಹೋದರೂ ಅವಾಗೇನಿರ್ತದೆ, ಅದು ಗೋಲ್ಡನ್ ಜುಬ್ಲಿ ಇರ್ತದೆ. और ही बनी बनाई जुबली पर पहुँचे हो, बनाने की मेहनत इन्होंने की और मनाने के समय आप सब पहुँच गए. ಬಾಬಾ ಹೇಳ್ತಾರೆ, ಗೋಲ್ಡನ್ ಜುಬ್ಲಿ ಮಾಡುವಂತಹ ಪರಿಶ್ರಮ ಯಾರು ಮಾಡಿದರು? ಅವರೆಲ್ಲ ಪ್ರೋಗ್ರಾಮನ್ನು ಅರೇಂಜ್ಮೆಂಟ್ ಮಾಡಿದರು. ನೀವು ಬಂದು ಏನು ಮಾಡ್ತಿದ್ರಿ? ಆಚರಣೆ ಮಾಡೋಕ್ಕಷ್ಟೇ ಬಂದ್ರಿ ಅಂತ ಹೇಳ್ತಾರೆ ಬಾಬಾ. तो सभी को गोल्डन जुबली की बाप दादा भी ಬಧಾಯಿ ದೇತೆ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ತಯಾರಿ ಮಾಡಿದವ್ರಿಗೂ ಶುಭಾಶಯ ಹೇಳ್ತಾರೆ, ಫಂಕ್ಷನ್ಗೆ ಬಂದು ಅಟೆಂಡ್ ಆದವ್ರಿಗೂ ಕೂಡ ಬಾಬಾ ಶುಭಾಶಯ ಹೇಳ್ತಾರೆ. ಸಭಿ ಸಮಜ್ತೆ ಹೋ ನಾ, ದೇಖ್ನೆ ವಾಲೆ ತು ಸಿರ್ಫ್ ನಹಿ ಹೋ. ಈಗ ನೀವು ತಿಳ್ಕೋಬೇಕು, ಬಂದು ಕೂತವರು ನೀವು ಬರೀ ನೋಡೋಕ್ಕೆ ಬಂದಿದ್ದೀವಿ ಅಂತ ಅನ್ಕೋಬೇಡಿ. ಬನ್ನೇ ವಾಲೆ ಹೇ, ನಾವು ಹಿಂಗೆ ಆಗೋರಿದ್ದೀವಿ. ಯಾ ದೇಖ್ನೆ ವಾಲೆ, ಆಗೋರಿದ್ದೀರೋ ಅಥವಾ ಸುಮ್ಮ ಬಂದು ಕೂತು ಫಂಕ್ಷನ್ ನೋಡೋರಿದ್ದೀರೋ ಅಂತಾರೆ ಬಾಬಾ. ದೇಖಾ ತೋ ದುನಿಯಾ ಮೇ ಬಹುತ್ ಕುಚ್ ಹೇ, ಜಗತ್ತಿನಲ್ಲಂತೂ ಸಾಕಷ್ಟು ಹೊರಗಡೆ ನೋಡಿದ್ದೀರಾ. ಲೇಕಿನ್ ಯಹಾ ದೇಖ್ನಾ ಅರ್ಥಾತ್, ಇಲ್ಲಿ ನೋಡೋದು ಅಂತಂದ್ರೇನು? ಬನನ, ಆಗೋದು ಅಂತ ಹೇಳ್ತಾರೆ ಬಾಬಾ. ಸುನನ ಅರ್ಥಾತ್ ಬನನ, ಕೇಳೋದು ಅಂದ್ರೇನು? ಆ ಸ್ವರೂಪದಲ್ಲಿ ಬರೋದು ಅಂತ ಹೇಳ್ತಾರೆ ಬಾಬಾ. ನಾನು ಆತ್ಮ, ಕೇಳೋದಷ್ಟೇ ಅಲ್ಲ, ನಾನು ಆತ್ಮನೇ ಹೌದು, ಆತ್ಮ ಆಗೇನೇ ಇರೋದು. ನಾನು ದೇವಿ ಅಂತ ಹೇಳಿ ಚಿತ್ರ ನೋಡೋದಲ್ಲ, ಕೇಳೋದಲ್ಲ. ನೀನು ದೇವಿ ಇದೀ, ಹಾಂ ಹೌದು ದೇವಿ ಅಂತಷ್ಟೇ ಕೇಳಿಬಿಡೋದಲ್ಲ. ನಾನು ದೇವಿ ಲಕ್ಷಣಗಳನ್ನು ಧಾರಣೆ ಮಾಡ್ಕೊಳ್ಳೋಂಥವ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ಸುನನ ಅರ್ಥಾತ್ ಬನನ. तो क्या संकल्प किया? हर सेकंड गोल्डन हो, हर संकल्प गोल्डन हो. सदा हर आत्मा के प्रति स्नेह के, खुशी के सुनहरे पुष्प की वर्षा करते रहो. ಬಾಬಾ ಹೇಳ್ತಾರೆ, ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡು ನಿಮ್ಮ ಸಂಕಲ್ಪಗಳು ಹೆಂಗಿರಬೇಕು? ಗೋಲ್ಡನ್ ಆಗಿರಬೇಕು. ಗೋಲ್ಡನ್ ಸಂಕಲ್ಪಗಳು ಸ್ನೇಹಿ ಆಗಿರಬೇಕು. ಆವಾಗ ನಿಮಗೆ ಒಳಗಡೆ ಖುಷಿ ಅನುಭೂತಿ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಖುಷಿ ಕಿ ಸುನಹರಿ ಪುಷ್ಪಕಿ ವರ್ಷಾ ಕರ್ತೆ ರಹೋ. ಖುಷಿ ಸಂಕಲ್ಪಗಳ ಮಳೆಯನ್ನು, ಹೂಮಳೆಯನ್ನು ಸುರಿಸ್ತಿರಬೇಕು. ಹೇಗೆ? ಪ್ರತಿ ಆತ್ಮನ ಪ್ರತಿ, ಎಲ್ಲ ಆತ್ಮಗಳ ಪ್ರತಿ ನಿಮ್ಮ ಸಂಕಲ್ಪಗಳು ಶುಭ ಸಂಕಲ್ಪಗಳ ಪುಷ್ಪಗಳಿಂದ ಮಳೆಯನ್ನು ಸುರಿಸ್ತಿರಬೇಕು. ಚಾಹೆ ದುಶ್ಮನ್ ಭೀ ಹೋ, ಲೇಕಿನ್ ಸ್ನೇಹ ಕಿ ವರ್ಷಾ ದುಶ್ಮನ್ ಕೋ ಭೀ ದೋಸ್ತ್ ಬನಾ ದೇಗಿ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮಗೆ ಆ ವ್ಯಕ್ತಿ ಎಷ್ಟೇ ವೈರಿ ಆಗಿರ್ಬೋದು, ಆದರೆ ಸ್ನೇಹದ ವರ್ಷ ನೀವು ಹಾಕಿದ್ರಿ, ಆತನು ಕೂಡ ಏನಾಗ್ತಾನೆ? ದೋಸ್ತ್ ಆಗ್ತಾನೆ. ಚಾಹೆ ಕೊಯ್ ಆಪ್ಕೋ ಮಾನ್ ದೇ ವಾ ಮಾನೆ ನ ಮಾನೆ. ನೀವು ಹೇಳಿದಂಥ ಮಾತುಗಳಿಗೆ ಅವನು ಮಾನ್ಯ ಮಾಡಲಿ ಅಥವಾ ಮಾನ್ಯ ಮಾಡದೇ ಇರಲಿ, ಲೇಕಿನ್ ಆಪ್ ಸದಾ स्वमान में रह औरों को स्नेही दृष्टि से, स्नेही वृत्ति से ಆತ್ಮಿಕ ಮಾನ್ ದೇತೆ ಚಲೋ. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರು ಏನೇ ಮಾಡಲಿ ತಾವು ಮಾತ್ರ ಸದಾ ಸ್ವಮಾನದಲ್ಲಿದ್ದುಕೊಂಡು ಬೇರೆಯವರಿಗೆ ಸ್ನೇಹದ ದೃಷ್ಟಿಯಿಂದ, ಸ್ನೇಹದ ವೃತ್ತಿಯಿಂದ ಆತ್ಮಿಕ ಮಾನ್ ದೇತೆ ಚಲೋ. ಆತ್ಮಿಕ ಏನು ಮಾಡಬೇಕು? ಗೌರವ ಕೊಡ್ತಾ ಹೋಗಬೇಕು. ಅದು ಆತ್ಮ ಇದೆ, ಅದು ಪರಮಾತ್ಮನ ಮಗು, ಅದು ಪರಮಾತ್ಮನ ಅಮಾನತ್ತಿದೆ, ಅದರಲ್ಲಿನೂ ಪರಮಾತ್ಮನ ಗುಣಗಳಿದ್ದಾವೆ ಅಂಥೇಳಿ ಏನು ಮಾಡಬೇಕು? ಸಂಕಲ್ಪ ಮಾಡಬೇಕು. ಬಾಬಾ ಹೇಳ್ತಾರೆ, ವಹ ಮಾನೇನ ಮಾನೆ, ಅವ್ರು ಒಪ್ಕೊಳ್ಳಿ ಒಪ್ಕೊಳ್ಳದೇ ಇರಲಿ, ಆಪ್ಕೋ ಲೇಕಿನ್ ಆಪ್ ಉಸ್ಕೋ ಮೀಠಾ ಬಾಹಿ ಮೀಠಿ ಬೇನ್ ಮಾನ್ತೆ ಚಲೋ. ಅವರನ್ನು ನೀವೇನು ಮಾಡಬೇಕು? ಅದು ಒಂದು ಮಧುರ ಸಹೋದರ, ಮಧುರ ಸಹೋದರಿ ಅಂತ ಮಾನ್ಯ ಮಾಡಿ ನಡಿಬೇಕು. ಒಳಗಡೆ ನಡಿಬೇಕು, ಬಾಯಿಲೆ ಹೇಳೋದಲ್ಲ, ಹೊರಗಡೆ ಮಾತಾಡೋದಲ್ಲ, ಹೊರಗಡೆ ಸುಮ್ಮನೆ ನಗೋದಲ್ಲ. ಮನಸ್ಸಿನಿಂದ ಆತ್ಮನ ಪ್ರತಿ ಏನಿರಬೇಕು? ನಮಗೆ ಶುಭ ಭಾವನಾ, ಮಧುರತೆ ಇರಬೇಕು. ವಹ ನೈ ಮಾನೆ ಆಪ್ ತೋ ಮಾನ್ ಸಕ್ತೆ ಹೋ ನಾ,
ಅವ್ರು ಒಪ್ಕೊಳ್ಳದೆ ಇರಲಿ, ನೀವಂತ ಒಪ್ಕೊಂಡಿದ್ದೀರಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ. ಏನಂತ ಒಪ್ಕೊಂಡ್ರಿ? ಅದು ಆತ್ಮ ಅಂತ ಒಪ್ಕೊಂಡಿದ್ದೀರಲ್ಲ, ಅದು ಪರಮಾತ್ಮನ ಮಗ. ವಹ ಪತ್ಥರ್ ಫೇಂಕೆ ಆಪ್ ರತ್ನದು. ಅವ್ರು ಕಲ್ಲು ಒಗಿಲಿ, ಆದರೆ ನೀವೇನು ಕೊಡಬೇಕು? ರತ್ನಗಳನ್ನೇ ಕೊಡಬೇಕು. ಆಪ್ ಭೀ ಪತ್ಥರ್ನ ಫೇಂಕೋ. ಅವ್ರು ಕಲ್ಲು ಒಗೆದಿದ್ದಾರೆ ಅಂಥೇಳಿ ನಾವು ಕಲ್ಲು ಒಗೆಯೋದಿಲ್ಲ. ಕ್ಯೋಂಕಿ ಆಪ್ ರತ್ನಾಗರ್ ಬಾಪ್ಗೆ ಬಚ್ಚೆ ಹೋ. ಯಾಕಂದ್ರೆ ನಿಮ್ಮ ಹತ್ರ ಕಲ್ಲುಗಳಿಲ್ಲ, ನಿಮ್ಮ ಹತ್ರ ಏನಿದಾವೆ? ರತ್ನಗಳಿದಾವೆ. ರತ್ನಗಳನ್ನೇ ಕೊಡಬೇಕು. ರತ್ನಾಗರನ ಮಕ್ಕಳಿದ್ದೀರಾ. ರತ್ನೋಂಕಿ ಖಾನ್ಕೆ ಮಾಲೀಕ್ ಹೋ. ನೀವೇನಿದ್ದೀರಾ? ಜ್ಞಾನ ರತ್ನಗಳ ಮಾಲೀಕ ಆಗಿದ್ದೀರಿ. ಜ್ಞಾನಗಳಿಂದನೇ ಹೊಡಿಬೇಕು. ಮಲ್ಟಿ 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 ಮಿಲಿಯನೇರ್ ಹೋ. ಎಷ್ಟು ರತ್ನಗಳಿದಾವೆ ನಿಮ್ಮ ಹತ್ರ ಅಂತಂದರೆ ಮಲ್ಟಿ ಮಲ್ಟಿ ಮಿಲಿಯನೇರ್ ರತ್ನಗಳು ನಿಮ್ಮ ಹತ್ರ ಇದ್ದಾವೆ. ಭಿಕಾರಿ ನಹಿ ಹೋ. ನೀವು ಭಿಕಾರಿ ಅಲ್ಲ. ಜೋ ಸೋಚೋ ವಹದ್ದೇ ತಬ್ ದೂ. ಪಾಪ ಹೇಳ್ತಾರೆ, ಯಾವಾಗ ಅವ್ರಿಗೆ ಏನು ಬೇಕೋ ಆವಾಗ ಅದನ್ನು ಕೊಟ್ಬಿಡಬೇಕು. ಯಾವ ಭಿಕಾರಿಕೆ ಸಂಸ್ಕಾರ ಹೇ. ಬಾಬಾ ಹೇಳ್ತಾರೆ, ದಾತಾ ಕೆ ಬಚ್ಚೆ ಕಭಿ ಲೇನೆ ಕಾ ಹಾತ್ ನಹಿ ಫೇಲಾತ್. ನೀವು ದಾತಾನ್ ಮಕ್ಕಳಾಗಿದ್ದೀರ. ದಾತಾನ್ ಮಕ್ಕಳು, ಕೊಡುವಂಥವನ ಮಕ್ಕಳು ಎಂದು ಕೂಡ ಕೈ ಹೀಗೆ ತಗೊಳ್ಳುವಂಥ ಕೈ ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ಬುದ್ಧಿ ಸೇ ಭೀ ಸಂಕಲ್ಪ ಕರ್ನಾ ಕಿ ಯಹ ಕರೆ ತೋ ಮೈ ಕರು. ಬುದ್ಧಿನಲ್ಲಿ ಅವ್ರು ಮಾಡಲಿ ಆಮೇಲೆ ನಾ ಮಾಡ್ತೀನಿ, ಅವ್ರು ನನಗೆ ರೆಸ್ಪೆಕ್ಟ್ ಕೊಡಲಿ, ನಾನು ಆಮೇಲೆ ಅವ್ರು ನನಗೆ ರೆಸ್ಪೆಕ್ಟ್ ಕೊಡಲಿ ಅಂತಂದ್ರೆ ಏನರ್ಥ? ನೀವು ಭಿಕಾರಿಗಳು ಅಂತಾರೆ ಬಾಬಾ. ರಾಯಲ್ ಭಿಕಾರಿಗಳು ನಾವು. ಈ ರೀತಿ ಸಂಕಲ್ಪ ಮಾಡೋರು. ನಾವೇನು ಮಾಡಬೇಕು? ಅವು ಏನೇ ಮಾಡಲಿ ಮೊದಲು ನಾನೇನು ಮಾಡಬೇಕು? ರೆಸ್ಪೆಕ್ಟ್ ಕೊಡಬೇಕು. ಯಹ ಸ್ನೇಹ ದೇ ತೋ ಮೈದು. ಹಿಂಗಿರಬಾರ್ದು. ಮೊದಲು ಅವ್ರು ನನಗೆ ಸ್ನೇಹ ಕೊಡಲಿ, ಆಮೇಲೆ ನಾನು ಸ್ನೇಹ ಕೊಡ್ತೀನಿ ಅಂತಲ್ಲ. ಯಹ ಮಾನ್ ದೇವೆ ತೋ ಮೈದು. ಯಹ ಭೀ ಹಾತ್ ಫೈಲಾನಾ ಹೇ. ಯಹ ಭೀ ರಾಯಲ್ ಭಿಕಾರಿಪನ್ ಹೇ ಹೇಳಿದ್ರು ಬಾಬಾ. ಅವ್ರು ಸ್ನೇಹ ಕೊಡಲಿ, ನಾನು ಕೊಡ್ತೀನಿ ಅಂಥೇಳಿ ಕೈ ಚಾಚಬೇಡ್ರಿ ಅಂತಾರೆ ಬಾಬಾ. ಇದನ್ನು ಕೂಡ ಏನಾಗಿದೆ? ರಾಯಲ್ ಭಿಕಾರಿಪನ್ ಆಗಿದೆ. ಇಸ್ಮೇ ನಿಷ್ಕಾಮ್ ಯೋಗಿ ಬನೋ. ಇದರಲ್ಲಿ ನಿಷ್ಕಾಮ್, ಯಾವುದೇ ಇಚ್ಛೆ ಇಲ್ಲಾರೆ ಯೋಗಿ ಆಗಬೇಕು. ತಬ್ ಹಿ ಗೋಲ್ಡನ್ ದುನಿಯಾ ಕಿ ಖುಷಿ ಕಿ ಲೆಹರ್ ವಿಶ್ವ ತಕ್ ಪਹੁಂಚೇಗಿ. ಹಾಗೆಯೇ ಈ ಗೋಲ್ಡನ್ ಜಗತ್ತಿನ ಖುಷಿಯ ಒಂದು ಅಲೆಗಳು ವಿಶ್ವದ ತುಂಬ ಹರಡ್ತವೆ, ಮುಟ್ಟುತ್ತವೆ. जैसे विज्ञान की शक्ति सारे विश्व को समाप्त करने की ಸಾಮಗ್ರಿ ಬಹುತ್ ಶಕ್ತಿಶಾಲಿ ಬನಾಯಿ ಹೇ. ಹೇಗೆ ವಿಜ್ಞಾನದ ಶಕ್ತಿ ಇಡೀ ವಿಶ್ವವನ್ನೇ ಸಮಾಪ್ತಿ ಮಾಡುವಂಥ ಸಾಮಗ್ರಿಗಳು ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿದ್ದಾರೆ. ಜೋ ಥೋಡೆ ಸಮಯ ಮೇ ಕಾರ್ಯ ಸಮಾಪ್ತ ಹೋ ಜಾಯ್. ಸ್ವಲ್ಪ ಸಮಯದಲ್ಲಿ ಎಲ್ಲ ಕಾರ್ಯ ಸಮಾಪ್ತಿ ಆಗಿಬಿಡ್ತದೆ. ವಿಜ್ಞಾನ ಕಿ ಶಕ್ತಿ ಐಸೆ ರಿಫೈನ್ ವಸ್ತು ಬನಾ ರಹಿ ಹೇ. ವಿಜ್ಞಾನದ ಶಕ್ತಿ ಇಂಥ ಒಂದು ರಿಫೈನ್ ವಸ್ತುಗಳನ್ನು ತಯಾರು ಮಾಡಿದ್ದಾರೆ. आप ज्ञान की शक्ति वाले ऐसे शक्तिशाली वृत्ति और वायुमंडल बनाओ जो थोड़े समय में चारों ओर खुशी की लहर, सृष्टि के श्रेष्ठ भविष्य की लहर बहुत जल्दी से जल्दी फैल जाए. ಬಾಬಾ ಹೇಳ್ತಾರೆ, ಹೇಗೆ ಸೈನ್ಸರು ಫಾಸ್ಟ್ ಗತಿನಲ್ಲಿ ಅವರು ಎಲ್ಲವನ್ನ ತಯಾರು ಮಾಡಿದ್ದಾರೆ. ತಾವು ಮಕ್ಕಳು ಜ್ಞಾನದ ಶಕ್ತಿ ಇರುವಂಥವರು ಶಕ್ತಿಶಾಲಿ ವೃತ್ತಿ ಮತ್ತು ವಾಯುಮಂಡಲ ತಯಾರು ಮಾಡಬೇಕು. ಸ್ವಲ್ಪ ಸಮಯದಲ್ಲಿ 4 ಕಡೆ ಖುಷಿಯ ಅಲೆಗಳನ್ನು, ಸೃಷ್ಟಿಯ ಶ್ರೇಷ್ಠ ಭವಿಷ್ಯದ ಅಲೆಗಳನ್ನು ಬಹಳ ಬೇಗ ಬೇಗ ಹರಡಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಆಧಿ ದುನಿಯಾ ಅಭಿ ಆಧಾ ಮರಿ ಹುಯಿ ಹೇ. ಅರ್ಧ ಜಗತ್ತು ಈಗ ಏನಾಗ್ಬಿಟ್ಟಿದೆ? ಸತ್ಬಿಟ್ಟಿದೆ. ಭಯ ಕೆ ಮೌತ್ ಕಿ ಶಯ್ಯಾ ಪರ್ ಸೋಯಿ ಹುಯಿ ಹೇ. ನೋಡ್ರಿ ಬಾಬಾ ಹೇಳ್ತಾರೆ, ಭಯದ ಮರಣದ ಹಾಸಿಗೆಯಲ್ಲಿ ಮಲ್ಕೊಂಡು ಬಿಟ್ಟಿದ್ದಾರೆ. ಎಲ್ಲರೊಳಗಡೆ ಏನಿದೆ? ಭಯ ಭಯ ಭಯ. ಕೆಟ್ಟ ವಿಕಾರ ಅದು. ಇವತ್ತು ಚೀಫ್ ಮಿನಿಸ್ಟರ್ಗೂ ಏನಿದೆ? ಭಯ ಇದೆ. ಭಲೆ ನಾನು ಚೀಫ್ ಮಿನಿಸ್ಟರ್ ಅಂತ ಕೂತ್ಕೊಂಡಿದ್ದಾರೆ ಹೊರನೋಟಕ್ಕೆ, ಒಳಗಡೆ ಏನಿದೆ? ಭಯ ಇದೆ. ಏನು ಭಯ? ಯಾವಾಗ ನನಗೆ ಕುರ್ಚಿಯಿಂದ ಸರಿಸಿ ಮತ್ತೊಬ್ಬರು ಬಂದು ಕೂಡ್ತಾರೆ. ಹಾಗೆ ಇಡೀ ಜಗತ್ತು ಏನಾಗಿದೆ ಅಂತ ಹೇಳ್ತಾರೆ ಬಾಬಾ? ಭಯದ ಮರಣದ ಹಾಸಿಗೆನಲ್ಲಿ ಮಲ್ಕೊಂಡಿದ್ದಾರೆ. ಉಸ್ಕೋ ಖುಷಿ ಕಿ ಲೆಹರ್ ಕಿ ಆಕ್ಸಿಜನ್ ದೋ. ಬಾಬಾ ಹೇಳ್ತಾರೆ,
ಅವ್ರಿಗೆ ಖುಷಿಯ ಅಲೆಗಳ ಆಕ್ಸಿಜನ್ ಕೊಡಿ. ಯಹಿ ಗೋಲ್ಡನ್ ಜುಬ್ಲಿ ಕಾ ಗೋಲ್ಡನ್ ಸಂಕಲ್ಪ ಸದಾ ಇಮರ್ಜ್ ರೂಪ್ ಮೇ ರಹೆ. ಈ ಒಂದು ಗೋಲ್ಡನ್ ಜುಬ್ಲಿಯ ಗೋಲ್ಡನ್ ಸಂಕಲ್ಪ ಯಾವಾಗಲೂ ನೀವೇನು ಮಾಡ್ತಾ ಇರಬೇಕು, ಇಮರ್ಜ್ ರೂಪದಲ್ಲಿ ಇರಬೇಕು. ಅಂದರೆ ಮೊದಲು ನಾನು ಖುಷಿ ಇರಬೇಕು, ಎಲ್ಲರಿಗೂ ಖುಷಿಯನ್ನು ಕೊಡಬೇಕು. ಸಮझा क्या करना है? ಅಭಿ ಅವ್ರ ಗತಿ ಕೋ ತೀವ್ರ ಬನಾನಾ ಹೇ. ಬಾಬಾ ಹೇಳ್ತಾರೆ ಈ ಗತಿಯನ್ನು ಏನು ಮಾಡಬೇಕು, ಫಾಸ್ಟ್ ಮಾಡಬೇಕು. ಅಬ್ ತಕ್ ಜೋ ಕಿಯಾ ವಹ ಭಿ ಬಹುತ್ ಅಚ್ಚಾ ಕಿಯಾ. ಇಲ್ಲಿವರೆಗೂ ಏನು ಮಾಡಿದ್ದೀರೋ ಅದು ಒಳ್ಳೇದು ಮಾಡಿದ್ದೀರಾ. ಅಭಿ ಆಗೆ ಅವ್ರು ಭಿ ಅಚ್ಚೇತೆ ಅಚ್ಚಾ ಕರ್ತೆ ಚಲೋ. ಅಂದರೆ ಮುಂದೆ ಇದಕ್ಕಿಂತ ಹೆಚ್ಚೆಚ್ಚು ಒಳ್ಳೆಯದನ್ನು ಮಾಡ್ತಾ ಹೋಗಿ. ಅಚ್ಚಾ डबल विदेशियों को बहुत उमंग है, अभी है तो डबल ವಿದೇಶಿಯೋं का ಚಾನ್ಸ್. ಡಬಲ್ ವಿದೇಶಿಯರಿಗೂ ಬಹಳ ಉಮಂಗಿದೆ, ಈಗ ಅವ್ರಿಗೆ ಚಾನ್ಸ್ ಇದೆ. ಪಹುಂಚ್ ಭಿ ಗಯೇ ಹೇ ಬಹುತ್, ಭಾಳಷ್ಟು ಮಂದಿ ಬಂದಿದ್ದೀರಾ. ಸಮझा ಅಭಿ ಅಭಿ ಕೋ ಖುಷಿ ಕಿ ಟೋಲಿ ಖಿಲಾವ್, ದಿಲ್ ಖುಷ್ ಮಿಠಾಯಿ ಹೋತಿ ಹೇ ನಾ. ಎಲ್ಲರಿಗೂ ಖುಷಿಯ ಟೋಲಿ ಕೊಡಿ ಅಂತ ಹೇಳ್ತಾರೆ ಬಾಬಾ. ಖುಷ್ ಮಿಠಾಯಿ ಹೋತಿ ಹೇ ತೋ ಖೂಬ್ ದಿಲ್ ಖುಷ್ ಮಿಠಾಯಿ ಬಾಂಟೋ. ಖೂಬ್ ಭಾಳ ಖುಷಿಯಿಂದ ಏನು ಮಾಡಿ, ಖುಷಿ ಮಿಠಾಯಿಯನ್ನು ಹಂಚ್ತಾ ಹೋಗಿ. ಅಚ್ಚಾ ಸೇವಾಧಾರಿ ಭಿ ಖುಷಿ ಮೇ ನಾಚ್ ರಹೆ ಹೇ ನಾ. ನಾಚನೆ ಸೆ ಥಕಾವಟ್ ಖತಮ್ ಹೋ ಜಾತಿ ಹೇ. ಡ್ಯಾನ್ಸ್ ಮಾಡೋದ್ರಿಂದ ಸುಸ್ತು ಏನಾಗ್ತದೆ, ಹೋಗ್ಬಿಡ್ತದೆ. ತೋ ಸೇವಾ ಕಿ ಖುಷಿ ಕಿ डांस सभी को दिखाई. क्या किया? डांस दिखाई ना. अच्छा सर्वश्रेष्ठ भाग्यवान विशेष आत्माओं को हर सेकंड हर संकल्प सुनहरी बनाने वाले सभी आज्ञाकारी बच्चों को सदा दाता के बच्चे बन सर्व की झोली भरने वाले संपन्न बच्चों को सदा विधाता और वरदाता बन सर्व को मुक्ति व जीवन मुक्ति की प्राप्ति कराने वाले सदा भरपूर बच्चों को बाप दादा का सुनहरी स्नेह के सुनहरी खुशी के पुष्पों सहित याद प्यार बधाई और नमस्ते. अच्छा ओम शांति.